ಎಲ್ಲರಿಗೂ ಮತ್ತೊಮ್ಮೆ ಒಗ್ಗರಣೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ನಿನ್ನೆ ನಡೆದಂಥ NMMS ಎಕ್ಸಾಮ್ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಕೇಳಿದಂತಹ SAT SAT ಪರೀಕ್ಷೆಯಲ್ಲಿ ಕೇಳಿದಂಥ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಒಂದನೇ ಕ್ವಶನ್ ಏನಿದೆ ನೋಡಿ, 71ನೇ ಕ್ವಶನ್. ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ್ತವಲ್ಲದ ಕ್ರಿಯೆ ಅಂದರೆ ಭಾಗಲಬ್ಧವಲ್ಲದ ಕ್ರಿಯೆಯಲ್ಲಿ ಸಂಖ್ಯೆಗಳಲ್ಲಿ ಯಾವ ಒಂದು ಕ್ರಿಯೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುವಂಥ ಉತ್ತರ. 71ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಆಪ್ಷನ್ಸ್ ಡಿ, ಭಾಗಾಕಾರ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಬೀಜಗಣಿತೀಯ ಸಮೀಕರಣದಲ್ಲಿ ಯಾವಾಗಲೂ ಇರುವ ಚಿಹ್ನೆ ಯಾವುದು? ಸಂಕಲನದ ಚಿಹ್ನೆ, ಗುಣಾಕಾರದ ಚಿಹ್ನೆ, ವ್ಯವಕಲನದ ಚಿಹ್ನೆ, ಸಮಾನತೆಯ ಚಿಹ್ನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥ ಸಮತೆಯ ಚಿಹ್ನೆಯನ್ನು ನಾವು ಬೀಜಗಣಿತ ಸಮೀಕರಣದಲ್ಲಿ ಯಾವಾಗಲೂ ಬಳಸ್ತೀವಿ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವೃತ್ತದ ಸಮಮಿತಿ ರೇಖೆಯನ್ನು ಹೀಗೂ ಹೆಸರಿಸಬಹುದು: ಜಾ, ತ್ರಿಜ್ಯ, ವ್ಯಾಸ, ಅರ್ಧ ವೃತ್ತ ಕಂಸ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ, ವ್ಯಾಸ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥ. ಒಂದು ವೃತ್ತದ ಸಮಮಿತಿ ರೇಖೆಯನ್ನು ವ್ಯಾಸ ಅಂತೇಳಿ ಹೆಸರಿಸಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ ಏನಿದೆ ನೋಡಿ. ಇವುಗಳಲ್ಲಿ ಯಾವಾಗಲೂ ನಿಜವಾಗಿರುವ ಹೇಳಿಕೆ ಯಾವುದು? ಇವುಗಳಲ್ಲಿ ಯಾವಾಗಲೂ ನಿಜವಾಗಿರುವ ಹೇಳಿಕೆ ಯಾವುದು? ಆಪ್ಷನ್ಸ್ ಎ, ಒಂದು ವಜ್ರಾಕೃತಿಯ ಎಲ್ಲ ಒಳಕೋನಗಳ ಪರಿಮಾಣ ಸಮನಾಗಿರುತ್ತದೆ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಆಯತವು ಒಂದು ನಿಯಮಿತ ಬಹುಭುಜಾಕೃತಿಯಾಗಿದೆ. ಒಂದು ಪತಂಗದಲ್ಲಿ ನಿರ್ದಿಷ್ಟವಾಗಿ ಎರಡು ಜೊತೆ ಪಾರ್ಶ್ವಬಾಹುಗಳು ಅಳತೆಯಲ್ಲಿ ಸಮನಾಗಿರುತ್ತವೆ ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಇದಕ್ಕೆ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ ಮಕ್ಕಳೇ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಎಷ್ಟನೇ ಕ್ವಶನ್ ಇದು? 74ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಆಪ್ಷನ್ಸ್ ಡಿ. ಒಂದು ಪತಂಗದಲ್ಲಿ ನಿರ್ದಿಷ್ಟವಾಗಿ ಎರಡು ಜೊತೆ ಪಾರ್ಶ್ವಬಾಹುಗಳು ಅಳತೆಯಲ್ಲಿ ಸಮನಾಗಿರ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. x = 2 ಮತ್ತು y = -2 ಆದಾಗ x³ - y³ ಬೆಲೆಯು ಆಪ್ಷನ್ಸ್ ಎ 16, 14, 12, 0 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. 16 ಅನ್ನುವಂಥದ್ದು 75ನೇ ಪ್ರಶ್ನೆಗೆ ಸರಿಯಾಗಿರುವ ಒಂದು ಉತ್ತರ. ಮುಂದಿನ ಪ್ರಶ್ನೆ. 1 ರಿಂದ 6 ಸಂಖ್ಯೆಗಳುಳ್ಳ ಒಂದು ಚೌಕ ಘನವನ್ನು ಪ್ರತಿ ಮುಖದ ಮೇಲೆ ಒಂದು ಸಂಖ್ಯೆಯಂತೆ ಒಂದು ಬಾರಿ ಉರುಳಿಸಲಾಗಿದೆ. ಅದರ ಮೇಲಿನ ಮುಖದ ಮೇಲೆ ಪೂರ್ಣ ವರ್ಗವಲ್ಲದ ಒಂದು ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯು ಎ 2ನೇ 1 ಭಾಗ, 3ನೇ 1, 6ನೇ 1, 3ನೇ 2 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಎಷ್ಟನೇ ಪ್ರಶ್ನೆ ಇದು? 76ನೇ ಪ್ರಶ್ನೆಗೂ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. 5m + 5ನೇ 8 = 3m - 5ನೇ 2 ಸಮೀಕರಣದಲ್ಲಿ m ನ ಬೆಲೆಯು ಏನಾಗಿದೆ ಅನ್ನುವಂಥದ್ದು. ಆಪ್ಷನ್ಸ್ ಎ -1, ಆಪ್ಷನ್ಸ್ ಬಿ 1, -0.6, ಡಿ 0.6 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. -1 ಅನ್ನುವಂಥದ್ದು ಇಲ್ಲಿ m ನ ಬೆಲೆಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಗುಂಪಿನ ಜನರ ಆಹಾರದ ಶೈಲಿಯು ಆಯ್ಕೆಯನ್ನು ಕೆಳಗೆ ಕೊಟ್ಟಿದೆ. ಅಚ್ಚುಮೆಚ್ಚಿನ ಆಹಾರದ ಶೈಲಿ ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ, ಚೈನೀಸ್ ಹಾಗೂ ಇತರೆ. ಜನರ ಸಂಖ್ಯೆ 30, 45, 25, 20. ಮೇಲಿನ ದತ್ತಾಂಶವನ್ನು ಪೈ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ದಕ್ಷಿಣ ಭಾರತೀಯ ಆಹಾರದ ಶೈಲಿಗೆ ಅನುರೂಪವಾಗಿರುವ ಖಂಡದ ಕೇಂದ್ರೀಯ ಕೋನದ ಪರಿಮಾಣವು ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ 30 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ, 135 ಡಿಗ್ರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಇಲ್ಲಿ ಡಿ ಅನ್ನುವಂಥದ್ದು ಸರಿಯಾಗಿರೋ ಉತ್ತರ. ಅಂದರೆ 135 ಡಿಗ್ರಿ ಅನ್ನುವಂಥದ್ದು ದಕ್ಷಿಣ ಭಾರತೀಯ ಆಹಾರದ ಶೈಲಿಗೆ ಅನುರೂಪವಾಗಿರುವ ಒಂದು ಕೇಂದ್ರೀಯ ಕೋನದ ಪರಿಮಾಣವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ
ಪಿ ಕ್ಯೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ ಆಯತ ಎ ಬಿ ಸಿ ಡಿಯ ಬಾಹುಗಳಾದ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎಗಳ ಮಧ್ಯಬಿಂದುಗಳಾಗಿವೆ. ಛಾಯೀಕೃತಗೊಳಿಸಿದ ಆಯತದ ಭಾಗವು ಯಾವುದು ಅನ್ನುವಂಥದ್ದು. ನೋಡಿ ಯಾವ ರೀತಿಯಪ್ಪ ಅಂತಂದರೆ ಇದನ್ನು ನಾವು ಈ ರೀತಿಯಾಗಿ ಇಲ್ಲಿ ಬರೆದುಕೊಳ್ಬೇಕಾಗತ್ತೆ. ನೋಡಿ ಒಂದು ಸೆಕೆಂಡ್, ಈ ರೀತಿಯಾಗಿ ಇನ್ನು ಬರ್ಕೊಂಡ್ಗಿಸಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 32ನೇ ಭಾಗ 1, 34ನೇ ಭಾಗ 1, 16ನೇ 1, 8ನೇ 1 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ ಸಿ ಇದು ಸರಿಯಾಗಿರೋ ಒಂದು ಉತ್ತರ ಆಗಿದೆ, 16ನೇ 1 ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಇದರ ಒಂದು ಬೆಲೆ ಎಷ್ಟು ಅನ್ನುವಂಥದ್ದು. ಆಪ್ಷನ್ ಸಿ 5, 10, 15, 20. ಇದು ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಕ್ಸ್ನ ಬೆಲೆಯು, ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ನ ಬೆಲೆ ಏನಾಗಿದೆ ಅನ್ನುವಂಥದ್ದು ಇಲ್ಲಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು. ಆಪ್ಷನ್ ಸಿ 135 ಡಿಗ್ರಿ, 45 ಡಿಗ್ರಿ, 55 ಡಿಗ್ರಿ, 125 ಡಿಗ್ರಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ 45 ಡಿಗ್ರಿ ಇಲ್ಲಿ ಸರಿಯಾಗಿ ನಿಖರವಾದಂತಹ ಉತ್ತರ ಆಗಿದೆ ನೋಡಿ. ನೆಕ್ಸ್ಟು 30 ಕ್ಯೂಬ್ ಮತ್ತು 31 ಕ್ಯೂಬ್ ಇವುಗಳ ನಡುವೆ ಇರುವ ಪೂರ್ಣ ಘನವಲ್ಲದ ಪೂರ್ಣಾಂಕಗಳ ಸಂಖ್ಯೆಯು 2790, 2791, 2789, 2799. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ 2790 ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2ನೇ 8 ಪ್ಲಸ್ 2ನೇ 6 ಪ್ಲಸ್ 2ನೇ 4 ಡಿವೈಡೆಡ್ ಬೈ 2ನೇ 1 ಪ್ಲಸ್ 2ನೇ 3 ಪ್ಲಸ್ 2ನೇ 1 ಇದರ ಬೆಲೆಯು ಏನಾಗಿದೆ. 16, 8, 4, 2 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ 8 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ 83ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಒಂದು ವಜ್ರಾಕೃತಿಯ ಕರ್ಣಗಳು 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇವೆ. ಹಾಗಾದರೆ ಅದರ ಸುತ್ತಳತೆಯು ಎಷ್ಟು. 40 ಸೆಂಟಿಮೀಟರ್, 20 ಸೆಂಟಿಮೀಟರ್, 28 ಸೆಂಟಿಮೀಟರ್, 24 ಸೆಂಟಿಮೀಟರ್. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ 20 ಸೆಂಟಿಮೀಟರ್ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2 ಅಂಕಿಯ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು. 2425, 2450, 2475, 2500 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎ ಬಿ ಸಿ ಸಮನಾಗಿ 90 ಡಿಗ್ರಿ, ಡಿ ಯು ಎ ಸಿಯ ಮಧ್ಯಬಿಂದು ಆಗಿದೆ. ಎ ಬಿ ಸಮನಾಗಿದೆ 8 ಸೆಂಟಿಮೀಟರ್ ಮತ್ತು ಬಿ ಡಿ ಸಮನಾಗಿದೆ 8.5 ಸೆಂಟಿಮೀಟರ್ ಆದರೆ ಬಿ ಸಿಯ ಉದ್ದ ಎಷ್ಟು. 15 ಸೆಂಟಿಮೀಟರ್, 13 ಸೆಂಟಿಮೀಟರ್, 10 ಸೆಂಟಿಮೀಟರ್, 9 ಸೆಂಟಿಮೀಟರ್. ಇದಕ್ಕೆ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಎ 15 ಸೆಂಟಿಮೀಟರ್ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ 87ನೇದು. ಆಪ್ಷನ್ಸ್ ಎ 70, 60, 7, 6 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 88ನೇ ಪ್ರಶ್ನೆ, 3ನೇ 7 ಇಂಟು 15ನೇ 1 ಪ್ಲಸ್ 35ನೇ 2 ಇಂಟು 9ನೇ ಮೈನಸ್ 2ರ ಬೆಲೆ ಎಷ್ಟು. 45ನೇ ಮೈನಸ್ 1, 7ನೇ ಮೈನಸ್ 1, 7ನೇ 1, 45ನೇ 1 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ಮುಂದಿನ ಪ್ರಶ್ನೆ, 70 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಚಕ್ರದ ನೆಲದ ಮೇಲೆ 200 ಸುತ್ತುಗಳನ್ನು ಸುತ್ತಿದಾಗ ಅದು ಚಲಿಸಿದ ದೂರವು ಮೀಟರ್ಗಳಲ್ಲಿ. 44,000, 4400, 440, 44 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ 440 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಲಾ ರೂಪಾಯಿ 500ರಂತೆ 3 ವಸ್ತುಗಳನ್ನು ಕೊಳ್ಳಲಾಗಿದೆ.
ಮತ್ತು ಒಟ್ಟಾರೆ 10% ಲಾಭದಲ್ಲಿ ಅವುಗಳನ್ನು ಮಾರಲಾಗಿದೆ. ಈ ವ್ಯವಹಾರದಲ್ಲಿ ಅವುಗಳನ್ನು ಒಂದನ್ನು 10% ನಷ್ಟಕ್ಕೆ ಮಾರಲಾಗಿದ್ದರೆ ಉಳಿದ 2 ವಸ್ತುಗಳ ಒಟ್ಟಾರೆ ಮಾರಾಟ ಬೆಲೆಯು ರೂಪಾಯಿ 1,150, ರೂಪಾಯಿ 1,200, ರೂಪಾಯಿ 1,250, ರೂಪಾಯಿ 1,650. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಇಷ್ಟಾಗಿತ್ತು ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖ ಪ್ರಶ್ನೆಗಳ ಒಂದು ಮಾದರಿಯ ಉತ್ತರಗಳು. ಧನ್ಯವಾದಗಳು.